ಮೈಸೂರಿನಿಂದ ಹೊರಟು ಮಡಿಕೇರಿಯ ಘಟ್ಟವನ್ನು ಹತ್ತಿ ಮತ್ತೆ ಕರಾವಳಿ ಕಡೆ ಇಳಿತಾ ಅರಂತೋಡು ಬರ್ತಾ ಇದ್ದ ಹಾಗೆ ನನ್ನಲ್ಲಿ ಏನೋ ಒಂದು ರೀತಿಯ ಸಂತಸದ ಭಾವ ಆವರಿಸುತ್ತೆ. ಹೌದು, ಮಲೆನಾಡು ಮತ್ತು ಕರಾವಳಿಗಳು ಸಂಧಿಸುವ ಜಾಗದಲ್ಲಿರುವ ಸುಳ್ಯ ಸೀಮೆಯ ಪ್ರಾಕೃತಿಕ, ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ವೈಭವಗಳನ್ನು ಕಣ್ಮನ ತುಂಬಿಸಿಕೊಳ್ಳುವುದು ಅಂದರೆ ನನಗೆ ಕಳೆದ 10 ವರ್ಷಗಳಿಂದಲೂ ಬಹಳ ಮೆಚ್ಚಿನ ಕೆಲಸವಾಗಿದೆ. ಕಳೆದ 6 ತಿಂಗಳಿನಿಂದ ಒಂದು ಗಂಭೀರವಾದ ತಿರುವನ್ನು ಪಡೆದಿರುವ ನನ್ನ ವ್ಲಾಗಿಂಗ್ ಪ್ರಯಾಣದಲ್ಲಿ ಸುಳ್ಯ ಸೀಮೆಯ ಅಧ್ಯಾಯವನ್ನು ಆರಂಭಿಸಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಅದು ಈ ಬಾರಿಯ ಚನ್ನಕೇಶವ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಫಲಗೂಡಿದೆ. ಈ ವ್ಲಾಗ್ನಲ್ಲಿ ಸುಳ್ಯ ಸೀಮೆಯ ಸುಂದರವಾದ ಪರಿಸರ ಹಾಗೂ ದೇವಸ್ಥಾನಗಳನ್ನು ಪರಿಚಯಿಸ್ತೇನೆ. ಹಾಗೆ ಶಾರ್ಟ್ಸ್ನಲ್ಲಿ ಇಲ್ಲಿನ ಒಂದಷ್ಟು ರೆಸ್ಟೋರೆಂಟ್ಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತೆ ತಡ ಮಾಡೋದಕ್ಕೆ ಬನ್ನಿ ಶುರು ಮಾಡೋಣ. ಮಡಿಕೇರಿಯಿಂದ ಘಟ್ಟವಿಳಿದು ಅರಂತೋಡು ಬರ್ತಾ ಇದ್ದ ಹಾಗೆ ಅಲ್ಲೊಂದು ಆರ್ಚ್ ಕಾಣುತ್ತೆ. ತೊಡಿಕಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆರ್ಚ್ ಅದು. ಅದರ ಒಳಗೆ 6 ಕಿಲೋಮೀಟರ್ ಹೋಗ್ತಾ ಇದ್ದ ಹಾಗೆ ಈ ಸುಂದರವಾದ ಕ್ಷೇತ್ರವನ್ನು ತಲುಪ್ತೇವೆ. ನಾನು ಯಾವಾಗ್ಲೂ ಎಂಥ ಪ್ರವಾಸಗಳನ್ನು ಇಷ್ಟಪಡ್ತೀನಿ ಅಂತಂದರೆ, ನಾವು ತಲುಪಬೇಕಾದ ಜಾಗವೇ ಅತ್ಯಂತ ಸುಂದರವಾಗಿದೆಯೋ ಅಥವಾ ಆ ಜಾಗ ತಲುಪೋದಕ್ಕೆ ಹಿಡಿಯುವ ದಾರಿಯೇ ಅತ್ಯಂತ ಸುಂದರವಾಗಿದೆಯೋ ಅನ್ನುವಂಥ ಸಿಹಿಯಾದ ಗೊಂದಲವನ್ನು ಸೃಷ್ಟಿಸುವ ರೀತಿಯ ಪ್ರವಾಸ ಹಾಗೂ ಪ್ರಯಾಣ ನನಗೆ ತುಂಬ ಇಷ್ಟ. ಅಂಥ ಒಂದು ಸುಂದರವಾದ ಪ್ರಯಾಣ ಸುಳ್ಯ ಸೀಮೆಯಲ್ಲಿ ಅಡ್ಡಾಡಿ ಬರೋದು. ಅದಕ್ಕೆ ನಾನು ಈ ಜಾಗಗಳಿಗೆ ಪದೇ ಪದೇ ಬರ್ತಾನೇ ಇರ್ತೀನಿ. ಸುಳ್ಯ ಸೀಮೆಗೆ ಪ್ರಧಾನ ದೇವರಾಗಿರುವಂಥ ತೊಡಿಕಾನ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಇದು. ಈ ಕ್ಷೇತ್ರ ಶಿವ ಮತ್ತು ವಿಷ್ಣು ಇಬ್ಬರು ಸಂಧಿಸುವಂಥ ಅಪರೂಪದ ಕ್ಷೇತ್ರ. ನಾನು ಇಲ್ಲಿ ಬಂದಾಗಲೆಲ್ಲ ಶಿವನಾಮ ಸ್ಮರಣೆಯೊಂದಿಗೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ ಇಲ್ಲಿ ಸಿಗುವಂಥ ಅನ್ನಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿನ ಪ್ರಶಾಂತಮಯ ವಾತಾವರಣದಲ್ಲಿ ಒಂದಷ್ಟೊತ್ತು ಧ್ಯಾನಾಸಕ್ತನಾಗಿ ಕಳೆದು ಹೋಗ್ತೀನಿ. ಕಣ್ವ ಮಹರ್ಷಿಗಳು ಒಂದಷ್ಟು ದಿನ ತಪಸ್ಸು ಮಾಡಿರುವಂಥ ಶಾಸ್ತಾರವನ ಇರೋದು ಇದೇ ಜಾಗದಲ್ಲಿ. ಹಾಗೆ ಮಹಾಭಾರತದ ಕಾಲಘಟ್ಟದಲ್ಲಿ ಪಾಂಡವರು ಒಂದಷ್ಟು ದಿನ ಇದೇ ಕಣ್ವಾಶ್ರಮದಲ್ಲಿ ಬಂದು ನೆಲೆಸಿರ್ತಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಸಣ್ಣ ಝರಿ, ಇದೇ ಝರಿಯಲ್ಲಿರುವಂಥ ಮೀನುಗಳಲ್ಲಿ ವಿಷ್ಣು ಮತ್ಸ್ಯ ರೂಪಿಯಾಗಿ ನೆಲೆಸಿದ್ದಾನೆ ಅನ್ನುವಂಥ ನಂಬಿಕೆ. ಪಕ್ಕದಲ್ಲೇ ಇರುವಂಥ ದೇವರಗುಂಡಿ ಅನ್ನುವಂಥ ಜಲಪಾತದಿಂದ ಧುಮ್ಮಿಕ್ಕಿ ಬರುವಂಥ ಈ ಝರಿಯ ಮೂಲಕವೇ ಶಿವನು ಮತ್ಸ್ಯಾವತಾರಿಯಾದ ವಿಷ್ಣುವಿನ ಬೆನ್ನೇರಿ ಈಗಿರುವಂಥ ಜಾಗದಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂಥದ್ದು ಪುರಾಣ. ದೇವಸ್ಥಾನದ ಹಿಂದಕ್ಕಾದಂಗೆ ಹಾಗೆ ಆ ಅಡಕೆ ತೋಟ, ತೆಂಗಿನ ತೋಟಗಳ ನಡುವೆ 1.5 to 2 ಕಿಲೋಮೀಟರ್ ಅಷ್ಟು ದೂರ ಹೋದರೆ ದೇವರಗುಂಡಿ ಜಲಪಾತವನ್ನು ತಲುಪ್ತೀವಿ. ಮಹಾಭಾರತದ ಕಾಲಘಟ್ಟದಲ್ಲಿ ಪಾಶುಪತಾಸ್ತ್ರವನ್ನು ಅರಸುವ ಅರ್ಜುನ ಅದಕ್ಕಾಗಿ ಶಿವನ ಧ್ಯಾನ ಮಾಡಲು ಆರಿಸಿಕೊಂಡ ಜಾಗ ಇದು. ಇದೇ ಝರಿಯಲ್ಲಿ ಸಪ್ತ ಗಂಗೆಯರ ಅಂಶವಿದ್ದು ಬಹಳ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದು ದೇವಸ್ಥಾನದಲ್ಲಿರುವ ಲಿಂಗಕ್ಕೆ ಇಲ್ಲಿಂದಲೇ ಅಭಿಷೇಕದ ನೀರು ಹೋಗೋದು. ಹಾಗಾಗಿ ಇಲ್ಲಿ ಸ್ನಾನ ಮಾಡೋದಾಗಲಿ ಚಪ್ಪಲಿ ಹಾಕೊಂಡು ಹೋಗೋದಾಗಲಿ ಮಾಡೋ ಹಾಗಿಲ್ಲ. ಶಿವನ ವಿಶೇಷ ಅನುಗ್ರಹವನ್ನು ಪಡೆದ ಪಾಷಾಣ ಮೂರ್ತಿಯು ಈ ಕ್ಷೇತ್ರದ ರಕ್ಷಕಳಾಗಿ ಇಲ್ಲಿ ನೆಲೆಸಿದ್ದು ಆಕೆಗೆ ಮಲೆ ಉಳ್ಳಾಕುಳುಗಳು ರಕ್ಷೆಯಾಗಿ ನಿಂತಿದ್ದಾರೆ. ತುಲಾ ಮಾಸದಲ್ಲಿ ಭಕ್ತರಿಂದ ವಿಶೇಷವಾದ ತೀರ್ಥ ಸ್ನಾನ ಹಾಗೂ ಅನ್ನದಾನ ಇರುತ್ತೆ. ಏಪ್ರಿಲ್ನಲ್ಲಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾರೆ. ಹಾಗೆ ಪ್ರತಿನಿತ್ಯವೂ ಕೂಡ ದೇವಾಲಯದಲ್ಲಿ ಮಧ್ಯಾಹ್ನದ ವೇಳೆ ಅನ್ನಪ್ರಸಾದ ವಿತರಣೆ ಆಗುತ್ತೆ. ಈ ಸುಂದರವಾದ ಜಾಗದಿಂದ ಒಂದು 18 to 25 ಕಿಲೋಮೀಟರ್ಗಳವರೆಗೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಒಂದೊಳ್ಳೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ತಲಕಾವೇರಿ ಮತ್ತೆ ಭಾಗಮಂಡಲಗಳನ್ನು ನಾವು 18 to 25 ಕಿಲೋಮೀಟರ್ಗಳ ನಡಿಗೆಯೊಳಗೆ ತಲುಪಬಹುದು. ತೊಡಿಕಾನದಿಂದ ಮತ್ತೆ ಅರಂತೋಡುವಿಗೆ ಬಂದು ಸುಳ್ಯ ಕಡೆಗಾದಂಗೆ 2.5 ಕಿಲೋಮೀಟರ್ ಅದೇ ಹೈವೇನಲ್ಲಿ ಹೋದ್ರೆ ಪೆರಾಜೆ ಹತ್ರ ಎಡಗಡೆ ಶಾಸ್ತಾವು ದೇವಸ್ಥಾನದ ಆರ್ಚ್ ಸಿಗುತ್ತೆ. ಆ ಆರ್ಚ್ ಒಳಗಡೆ ಹೋಗಿ ಪಯಸ್ವಿನಿ ನದಿಯ ಸೇತುವೆ ದಾಟಿ ಮತ್ತೊಂದು ಆರ್ಚ್ ಬರುತ್ತೆ. ಅದನ್ನು ದಾಟ್ಕೊಂಡು ಹೋದರೆ ಈ ಸೀಮೆಯ ಮತ್ತೊಂದು ಪ್ರಸಿದ್ಧ ದೇವಸ್ಥಾನವಾದ ಶಾಸ್ತಾರ ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನದ ಸಿಬ್ಬಂದಿಯಿಂದ ತಿಳಿದಂತೆ ಈ ದೇವಸ್ಥಾನ ಧರ್ಮಶಾಸ್ತಾರ ದೇವರ ಗುಡಿಯಾಗಿದ್ದು ಧರ್ಮಶಾಸ್ತಾರರು ಅಯ್ಯಪ್ಪ ಸ್ವಾಮಿಯ ಹಿಂದಿನ ಜನ್ಮದ ಅವತಾರಿಯಾಗಿರುತ್ತಾರೆ. ಈ ದೇವಸ್ಥಾನ ಸುಮಾರು 800ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯದಾಗಿದ್ದು ಧರ್ಮಶಾಸ್ತಾರರು ದೇವತೆಯರು ಹಾಗೂ ರಕ್ಕಸರು ಸಮುದ್ರ ಮಂಥನಗೈದ ವೇಳೆ ಉದ್ಭವಿಸಿದ ದೇವರಾಗಿದ್ದಾರೆ ಅಂತ ಹೇಳ್ತಾರೆ. ಪಯಸ್ವಿನಿ ನದಿಯ ದಂಡೆಯ ಮೇಲೆಯೇ ದೇವಸ್ಥಾನ ಇದೆ. ಈ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪ್ ಆಗಲಿ ಶಾಂಪೂ ಆಗಲಿ ಬಳಸುವುದು ಕಡ್ಡಾಯವಾಗಿ ನಿಷಿದ್ಧ. ಪ್ರಭಾಸತ್ಯಕ್ಕೆ ಶಾಸ್ತಾರರು
ಪ್ರಕೃತಿ ಲಿಂಗವೊಂದರಲ್ಲಿ ಪ್ರಕಟವಾಗಿದ್ದು ಗ್ರಹಗಳ ದೋಷ ಮತ್ತು ಭೂತಗಣಗಳನ್ನು ನಿಗ್ರಹಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಇವರಲ್ಲಿ ಹರಿ ಮತ್ತು ಹರರ ಇಬ್ಬರ ಅಂಶಗಳು ಸಹ ಉಂಟು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ವೇಳೆ ಇಲ್ಲಿ ದೇವರ ಉತ್ಸವ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ದೈವಗಳ ಕೋಲವು ಕೂಡ ನಡೆಯುತ್ತೆ. ಶಿವ, ವಿಷ್ಣು ಮತ್ತು ದುರ್ಗೆಯರ ಅಂಶಗಳನ್ನೊಳಗೊಂಡ ದೈವಗಳು ಈ ಕ್ಷೇತ್ರದ ರಕ್ಷಣೆಗಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ. ದೇವಸ್ಥಾನದ ಸಮುಚ್ಚಯದಲ್ಲಿ ಭಗವತಿಯ ಗುಡಿಯೂ ಇದೆ. ಹಾಗೆ ಗರ್ಭಗುಡಿಯ ಎದುರಿಗೆ ಆದಂಗೆ ಕರಿಭೂತ ಮತ್ತು ಕೋಮಾಳಿ ಎಂಬ ದೈವಗಳ ಗುಡಿಯೂ ಇದ್ದು, ಇವರಿಬ್ಬರು ಶಿವ ಮತ್ತು ಪಾರ್ವತಿಯರ ಅವತಾರವಾಗಿದ್ದು ಬಹಳ ಶಕ್ತಿಶಾಲಿಯಾದ ದೈವಗಳಾಗಿದ್ದಾರೆ. ಈ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನದ ಹೊತ್ತು ಅನ್ನಪ್ರಸಾದದ ಭೋಜನ ಇರುತ್ತೆ. ಹಾಗೆ ಇಲ್ಲಿ ಯಾವುದೇ ಕಾರಣಕ್ಕೂ ತಟ್ಟೆಯಲ್ಲಿ ಅನ್ನವನ್ನು ವ್ಯರ್ಥ ಮಾಡೋ ಹಾಗಿಲ್ಲ. ನನ್ನ ಇತ್ತೀಚಿನ ಕರಾವಳಿ ಪ್ರವಾಸದ ಪ್ರಧಾನ ಆಕರ್ಷಣೆ ಇದೇನೆ, ಸುಳ್ಯದ ಚನ್ನಕೇಶವ ಜಾತ್ರೆ. ಜನವರಿ ತಿಂಗಳ ಆರಂಭದಲ್ಲಿ 10 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುವ ಈ ಜಾತ್ರೆಯ ಕೊನೆಯ 2 ಸಾಯಂಕಾಲಗಳಲ್ಲಿ ಭಾಗಿಯಾಗುವ ಸೌಭಾಗ್ಯ ನನ್ನದಾಗಿತ್ತು. ಸುಳ್ಯದ KVG ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೈದ್ಯಕೀಯ ಪದವಿ ಪಡೆದಿರುವ ನನ್ನ ಮಿತ್ರನೊಬ್ಬನ ಸಹವಾಸದಿಂದ ಸುಳ್ಯದ ಪರಿಚಯ ಆಯಿತು. ಆವಾಗಿಂದ ನನಗೆ ಈ ಸೀಮೆ ತುಂಬ ಇಷ್ಟ. ಸಮಯಾವಕಾಶ ಸಿಕ್ಕಾಗಲೆಲ್ಲ ಇಲ್ಲಿಗೆ ಬರ್ತೇನೆ ಇರ್ತೀನಿ. ಹಾಗೆ ಚನ್ನಕೇಶವ ದೇವಸ್ಥಾನಕ್ಕೂ ಬರ್ತೇನೆ ಇರ್ತೀನಿ. ಜಾತ್ರಾ ಮಹೋತ್ಸವದ ವೇಳೆ ಅಂತೂ ಇಲ್ಲಿಗೆ ಬರೋದು ಅಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ. ದೇವಾಲಯದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದೊತ್ತು ಅನ್ನಪ್ರಸಾದದ ಭೋಜನ ಇರುತ್ತೆ. ಜಾತ್ರೆ ಸಂದರ್ಭದಲ್ಲಿ ಸ್ವಲ್ಪ ವಿಶೇಷವಾದ ಭೋಜನ ವ್ಯವಸ್ಥೆಯು ಇರುತ್ತೆ. ಸುಳ್ಯ ಸೀಮೆ, ಪುತ್ತೂರು ಸೀಮೆ, ಕುಂಬ್ಳೆ ಸೀಮೆ ಹಾಗೆ ತುಳುನಾಡಿನ ಬಹುತೇಕ ಜಾತ್ರೆಗಳ ಪ್ರಧಾನ ಆಕರ್ಷಣೆ ಎಂದರೆ ದೈವಾರಾಧನೆ ಅಥವಾ ಭೂತಾರಾಧನೆ. ರಿಷಬ್ ಶೆಟ್ಟಿಯವರ ಕಾಂತಾರ ಚಲನಚಿತ್ರ ಬಂದ ಮೇಲೆ ಇಡೀ ದೇಶದಲ್ಲಿ ಈ ಅದ್ಭುತವಾದ ಆಚರಣೆಗಳ ಕುರಿತು ಸಾಕಷ್ಟು ಆಸಕ್ತಿ ಮೂಡಿದೆ. ಸುಳ್ಯದ ಚನ್ನಕೇಶವ ಜಾತ್ರೆಯಲ್ಲೂ ಸಹ ಅನೇಕ ದೈವ ಭಂಡಾರಗಳು ಬರ್ತವೆ. ಈಗ ನೋಡಿ, ಇವರು ಮಿತ್ತೂರು ನಾಯರ್ ಅಂತ, ಇವರು ಕೂಡ ಒಂದು ದೈವ ವೇಷಧಾರಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಈ ದೈವ ಭಂಡಾರಗಳನ್ನು ಹೊತ್ತು ತರುವ ದೈವ ವೇಷಧಾರಿಗಳು ದೇವಾಲಯದ ಎದುರಿರುವ ಈ ಗುಡಿಯಲ್ಲಿ ಪೂಜೆ ಮಾಡಿ ಅದಾದ ಮೇಲೆ ಈ ಗರ್ಭಗುಡಿಯ ಸುತ್ತಲೂ ಹಿಮ್ಮುಖವಾಗಿ ಉತ್ಸವ ಮೂರ್ತಿಯನ್ನ ಎದುರು ನೋಡುತ್ತಾ ಪ್ರದಕ್ಷಿಣೆ ಹಾಕ್ತಾರೆ. ಈ ಜಾತ್ರೆಯ ಪ್ರಧಾನ ಆಕರ್ಷಣೆಗಳಲ್ಲಿ ಇದು ಕೂಡ ಒಂದು. ಜೊತೆನಲ್ಲಿ ಆ ಚಂಡೆ, ಮದ್ದಾಳೆ, ಕಹಳೆ, ವಾಲಗ, ತಾಳ, ಗೆಜ್ಜೆನಾದಗಳ ಶಬ್ದವೂ ಕೂಡ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಇದು ಕಲ್ಕುಡ, ಕಲ್ಲುರ್ಟಿ ಹಾಗೂ ಗುಳಿಗ ದೈವಗಳ ಗುಡಿ. ಕಲ್ಕುಡ ದೈವ ಭಂಡಾರವನ್ನು ತಗೊಂಡೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಹಾಗೆ ಇವರು ರುದ್ರ ಚಾಮುಂಡಿ ಅಥವಾ ಧರ್ಮ ದೈವದ ಅವತಾರಿಯಾಗಿ ದೈವ ನರ್ತನ ಮಾಡಲಿದ್ದಾರೆ. ಅಗೋ ಎಡದಲ್ಲಿ ಇರುವುದು ಕಲ್ಕುಡ ದೈವ, ಹಾಗೆ ಬಲದಲ್ಲಿ ಕುಣಿಯುತ್ತಿರುವುದು ರುದ್ರ ಚಾಮುಂಡಿ. ಒಂದಾನೊಂದು ಕಾಲದಲ್ಲಿ ನಮ್ಮ ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯರಾಗಿದ್ದವರು ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ತೋರಿದ ಕಾರಣ ದೇವರ ಒಂದೊಂದು ಅಂಶಗಳು ಅವರಲ್ಲಿ ಸೇರ್ಕೊಂಡಿರ್ತವೆ. ನೋಡಿ, ನಮ್ಮ ತುಳುನಾಡ ಜನರಿಗೆ ದೈವಗಳೆಂದರೆ ಅದೆಂಥ ಭಕ್ತಿ ಅಂತ. ಅವ್ರು ಕೊಡ್ತಿರೋ ಪ್ರಸಾದವನ್ನು ಭಕ್ತಿಪೂರ್ವಕವಾಗಿ ಸ್ವೀಕರಿಸ್ತಿದ್ದಾರೆ ಅಂತ. ದೈವ ಭಂಡಾರಗಳೊಂದಿಗೆ ದೇವಸ್ಥಾನದ ಗರ್ಭಗುಡಿಯ ಸುತ್ತ ಅನೇಕ ಪ್ರದಕ್ಷಿಣೆಗಳನ್ನು ಹಾಕಿದ ಮೇಲೆ ಕೊನೆಯಲ್ಲಿ ಉತ್ಸವ ಮೂರ್ತಿಯನ್ನು ಹೀಗೆ ರಥದಲ್ಲಿ ಕೂರಿಸಿ ಆ ದೇವಸ್ಥಾನದ ಬೀದಿಯಲ್ಲಿ ರಥೋತ್ಸವವನ್ನು ಮಾಡಲಾಗುತ್ತೆ. ಇದೆಲ್ಲ ನಡೆಯೋ ಹೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ದಾಟಿರುತ್ತೆ. ಆದರೂ ಕೂಡ ಸುತ್ತಲಿರುವ ಜನಸ್ತೋಮ ಸ್ವಲ್ಪವೂ ಕೂಡ ಕರಗಿರೋದಿಲ್ಲ. ಜನವರಿಯಿಂದ ಏಪ್ರಿಲ್ವರೆಗೂ ತುಳುನಾಡಿನ ಉದ್ದಗಲಕ್ಕೂ ಹೀಗೆ ಜಾತ್ರೆಗಳು ನಡೀತಾ ಇರ್ತವೆ. ಆ ಜಾತ್ರೆಗಳಲ್ಲಿ ನೀವು ದೈವ ನರ್ತನವನ್ನು ಸಹ ನೋಡಬಹುದು. ಸುಳ್ಯ ಕಡೆ ಬಂದಾಗ ನಾನು ಬಯಸಿ ಹೋಗೋ ಮತ್ತೊಂದು ಜಾಗ ಹನುಮಗಿರಿ. ಪುತ್ತೂರು ಕಡೆಗಾದಂಗೆ 18 ಕಿಲೋಮೀಟರ್ ಹೋದರೆ ಕಾವು ಜಂಕ್ಷನ್ಗೆ ಬರ್ತೀವಿ. ಅಲ್ಲಿ ಎಡಗಡೆ ತಿರುಗಿ 5 ಕಿಲೋಮೀಟರ್ ಒಳಗೆ ಹೋದರೆ ಈಶ್ವರಮಂಗಲ ಗ್ರಾಮ ತಲುಪ್ತೀವಿ. ಅಲ್ಲೇ ಇರೋದು ಹನುಮಗಿರಿ. ದಟ್ಟ ಅರಣ್ಯಮಯವಾದಂಥ ವಾತಾವರಣದಲ್ಲಿ ಪ್ರಯಾಣ ಮಾಡೋದೇ ಒಂದು ಆನಂದ. ಈ ಜಾಗ ಕೂಡ ಅಂಥದ್ದೇ ಒಂದು ಸುಂದರ ಪರಿಸರದಲ್ಲಿ ಇದೆ.
ತನ್ನ ಆರಾಧ್ಯ ದೈವ ವಿಷ್ಣುವಿನ ಅಂಶಗಳನ್ನು ಒಳಗೊಂಡ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದಾಗಿದ್ದು, ದೇವಸ್ಥಾನದ ಮೂಲ ಮೂರ್ತಿಯನ್ನ ಪಂಚಮುಖಿ ಆಂಜನೇಯ ಅಂತ ಕರಿತೀವಿ. ಇಲ್ಲಿ ಆಂಜನೇಯನು ಸ್ವತಃ ತನ್ನದೇ ಮುಖದೊಂದಿಗೆ ನರಸಿಂಹ, ಗರುಡ, ಹಯಗ್ರೀವ ಹಾಗೂ ವರಾಹರ ಮುಖಗಳನ್ನು ಒಳಗೊಂಡು ಪಂಚಮುಖಿಯಾಗಿ ಭಕ್ತರನ್ನು ಅನುಗ್ರಹಿಸುತ್ತಾ ನಿಂತಿದ್ದಾನೆ. ರಾಮಾಯಣ ಕಾಲಘಟ್ಟದಲ್ಲಿ ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತೋಗ್ತಿದ್ದಾಗ ಅದರ ಚೂರೊಂದು ಭೂಮಿಗೆ ಬೀಳುತ್ತೆ. ಆ ಚೂರೇ ಹನುಮಗಿರಿ. ಹಾಗಾಗಿ ಈ ಕ್ಷೇತ್ರದ ಸ್ಥಳ ಮಹಿಮೆ ತ್ರೇತಾಯುಗ ಕಾಲದ್ದು ಅಂತ ಹೇಳಬಹುದು. ಈ ಜಾಗದಲ್ಲಿ ಮಧ್ಯಾಹ್ನದ ಹೊತ್ತು ಅನ್ನಪ್ರಸಾದದ ಭೋಜನವೂ ಇರುತ್ತೆ. ಸುಂದರವಾದ ಪ್ರಕೃತಿ ಧಾಮದಂತೆ ಭಾಸವಾಗುವ ಈ ಕ್ಷೇತ್ರದಲ್ಲಿ ಹನುಮಂತನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪುರಾಣಗಳ ಉಲ್ಲೇಖಗಳನ್ನು ಆ ಗೋಡೆಗಳ ಉದ್ದಕ್ಕೂ ಹಾಗೆ ಈ ಉದ್ಯಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಜೊತೆಯಲ್ಲಿ ಆ ಸುಂದರವಾದ ಉದ್ಯಾನದ ಉದ್ದಗಲಕ್ಕೂ ಹೀಗೆ ಶಿಲಾಕೆತ್ತನೆಗಳ ಮೂಲಕ ಆಂಜನೇಯನ ಜೀವನ ಕಥೆಯನ್ನ ಮನಮುಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ. ಈ ಕ್ಷೇತ್ರದ ಸಂಪೂರ್ಣ ಸ್ಥಳ ಮಹಿಮೆಯನ್ನ ಅಲ್ಲೇ ಗೋಡೆಯೊಂದರ ಮೇಲೆ ತುಂಬಾ ಸುಂದರವಾಗಿ ಸಚಿತ್ರವಾಗಿ ವರ್ಣಿಸಿದ್ದಾರೆ. ಹನುಮಗಿರಿ ಅಂತಂದ್ಮೇಲೆ ಹನುಮಂತನ ಆರಾಧ್ಯ ದೈವ ರಾಮಗಿರಿಯೂ ಇರಲೇಬೇಕಲ್ವೇ? ಹಾಗೆ ಹನುಮಗಿರಿಯಿಂದ ಒಂದು ಸ್ವಲ್ಪ ಎತ್ತರದ ಜಾಗದಲ್ಲಿ ರಾಮಗಿರಿಯೂ ಇದ್ದು, ಅಲ್ಲಿ ಪ್ರಭು ಶ್ರೀರಾಮಚಂದ್ರ ಚಿತ್ತಾಕರ್ಷಕವಾದ ಮೂರ್ತಿಯೂ ಇದೆ. ಸಾಕ್ಷಾತ್ ದೇವಲೋಕದಂತೆ ಭಾಸವಾಗುವ ಈ ಸುಂದರ ಉದ್ಯಾನವನದಲ್ಲಿ ಒಂದು ಗೋಶಾಲೆನೂ ಇದ್ದು, ದೇಸಿ ತಳಿ ಗೋವುಗಳ ಸಂರಕ್ಷಣೆಗೆ ದೇವಸ್ಥಾನದ ಟ್ರಸ್ಟ್ ಶ್ರಮಿಸ್ತಾ ಇದೆ. ರಾಷ್ಟ್ರ ರಕ್ಷಣೆಗಾಗಿ ಹುತಾತ್ಮರಾದವರನ್ನ ಸ್ಮರಿಸೋದಿಕ್ಕೆ ಅಂತ ಇದೇ ಜಾಗದಲ್ಲಿ ಅಮರಗಿರಿಯನ್ನ ನಿರ್ಮಿಸಿದ್ದಾರೆ. ಇದು ಸಾರ್ವಜನಿಕ ರಜಾ ದಿನಗಳಲ್ಲಿ ಮಾತ್ರ ತೆರೆದಿರುತ್ತೆ. ಸಾಮಾನ್ಯವಾಗಿ ಕರಾವಳಿಯ ದೇವಸ್ಥಾನಗಳು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೂ ಕ್ಲೋಸ್ ಇರ್ತವೆ. ಹಾಗಾಗಿ ಈ ದೇವಸ್ಥಾನಗಳ ಟೈಮಿಂಗ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಹೇಳಿರ್ತೀನಿ. ಮತ್ತು ನಾನು ಯಾವುದೇ ಸ್ಥಳಕ್ಕೆ ಹೋದರೂ ಅಲ್ಲಿ ಯಾವುದಾದ್ರು ವಿಶೇಷವಾದ ರೆಸ್ಟೋರೆಂಟ್ಗಳು ಅಥವಾ ಫುಡ್ ಪ್ಲೇಸಸ್ಗಳಿದ್ದರೆ ನಾನು ಅದನ್ನು ಶಾರ್ಟ್ಸ್ ರೂಪದಲ್ಲಿ ಯೂಟ್ಯೂಬ್ನಲ್ಲಿ ಮತ್ತು ರೀಲ್ಸ್ ರೂಪದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀನಿ. ಧನ್ಯವಾದಗಳು.